ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ನಾಡಿನ ಸಮಸ್ತ ಜನತೆಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇನ್ನು ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ಸಿಂಪಲ್ ಆಗೇನೆ ಆಚರಣೆ ಮಾಡ್ತೀನಿ. ಅಮ್ಮನ ಮನೇಲಿ ಸ್ವಲ್ಪ ವೆರೈಟಿ ಫುಡ್ನ ಮಾಡ್ತಾರೆ. ಶಾವಿಗೆ, ಕಾಯಿ ಕಡುಬು, ಖಾರ ಕಡುಬು, ಸಿಹಿ ಕಡುಬು ಬರುತ್ತಲ್ಲ, ಆ ರೀತಿ ಎಲ್ಲ ಮಾಡ್ತಾರೆ. ಸೊ ಈಗ ರೆಡಿಯಾಗಿ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಫುಡ್ ಮಾಡ್ತಾರೆ ಅಂತ ಸ್ವಲ್ಪ ವಿಡಿಯೋ ಕ್ಲಿಪ್ ಆದರೆ ತೊಗೋತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ. ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಎಲ್ಲ ಫಾಲೋವರ್ಸ್ಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬನ್ನಿ ಇವಾಗ ಊರಿಗೆ ಹೊರಡಬೇಕು. ವಿಡಿಯೋನ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ನನಗೆ ಟ್ರೆಡಿಷನಲ್ ಆಗಿ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬಕ್ಕೆ ಈ ರೀತಿ ನೀಟಾಗಿ ಸ್ಯಾರಿ ಉಟ್ಕೊಂಡು ರೆಡಿ ಆಗೋದು ಅಂದರೆ ಇನ್ನೂ ಇಷ್ಟ. ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ತಿಳಿಸಿ, ಚೆನ್ನಾಗಿ ರೆಡಿ ಆಗಿದ್ದೀನಾ ಏನು ಅಂತ. ಅಮ್ಮನ ಮನೇಲಿ ಗೌರಿ ಹಬ್ಬ ಅಷ್ಟಾಗೇನು ಮಾಡಲ್ಲ, ಗಣೇಶನ ಹಬ್ಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾವು ಬಂದಿದ್ದು ಕೂಡ ಗಣೇಶ ಹಬ್ಬದ ದಿನವೇ. ಇನ್ನು ಹಬ್ಬ ಅಂದ ತಕ್ಷಣ ಸ್ವಲ್ಪ ಎಡೆ ಎಲ್ಲ ಆಗೋದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾರೆ ಅಲ್ವಾ, ಅಡುಗೆ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ. ಇಲ್ಲಿ ಬಂದು ಶಾವಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ಉಪ್ಪೆಲ್ಲ ಹಾಕಿ ಅಕ್ಕಿ ಹಿಟ್ಟ ಇರುತ್ತಲ್ವ, ಅದನ್ನು ಬೆರೆಸ್ಕೋತಾ ಇದ್ದಾರೆ. ಚೆನ್ನಾಗಿ ಒಂದು ಚೂರು ಗಂಟಿಲ್ದೇನೆ ನೀಟಾಗಿ ಕದ್ರಕೋತಾ ಇದ್ದಾರೆ. ಅದು ಕನ್ಸಿಸ್ಟೆನ್ಸಿ ಬರಬೇಕು, ತೋರಿಸ್ತಾರೆ ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಂತ. ಮಾಮೂಲಿ ರಾಗಿ ಮುದ್ದೆ ಮಾಡ್ತೀವಲ್ಲ ನಾವು, ಅದೇ ಥರ ಹಿಟ್ಟನ್ನ ಕದರಿಸ್ಕೊಂಡು ಅದು ಕುದ್ದಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮುದ್ದೆ ಹೆಂಗೆ ಹೊಂದಿಸ್ತೀವಿ ಅದೇ ಥರ ನೀಟಾಗಿ ಹೊಂದಿಸ್ಕೋಬೇಕು. ಈ ಹಿಟ್ಟನ್ನ ಇನ್ನು ಮರೆತು ಬರುತ್ತೆ ನೋಡಿ, ಒತ್ತು ಶಾವಿಗೆ ಹೊರಳು, ಅದರಲ್ಲಿ ಮಾಡ್ತೀವಿ. ಹಾಕ್ಲಿಲ್ಲ ಕೈಯ ಹಿಂತಿರ್ಸು, ಹಿಂತಿರ್ಸಿ ಹಾಕು, ಬಿಸಿಗೆ ಆಗಲ್ಲ ಕಪ್ಪನ ಕಡಿ ಎಲ್ಲ ಇದಾಗಿದೆ. ಗಣೇಶನ ಹಬ್ಬಕ್ಕೆ ನಾವು ಈ ರೀತಿ ಶಾವಿಗೆ ಮಾಡ್ತೀವಿ. ನೀವು ಇದೇ ಥರ ಮಾಡ್ತೀರಾ ಏನು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ಇದ್ರ ಜೊತೆ ಕಾಯಿ ಹಾಲು, ಸೂಸ್ಲು ಎಲ್ಲ ಮಾಡಿರ್ತಾರೆ. ಟೇಸ್ಟಿಯಾಗಿರುತ್ತೆ. ವರ್ಷಕ್ಕೆ ನಾವು ಗಣೇಶನ ಹಬ್ಬದಲ್ಲಿ ಮಾತ್ರ ಇದನ್ನು ತಿನ್ನೋದು. ಮಾಡ್ಕೋಬೋದು, ಬಟ್ ಈ ಹಬ್ಬದ ದಿನ ತಿಂದರೆ ಏನೋ ಒಂಥರ ಸ್ಪೆಷಲ್ ಅಲ್ವಾ. ಶಾವಿಗೆಗೆ ಹಿಟ್ಟು ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದರಲ್ಲೇ ಸ್ವಲ್ಪ ತಗೊಂಡು ಅದಕ್ಕೆ ಖಾರ ಕಡುಬು, ಸಿಹಿ ಕಡುಬು ಅಂತ ಮಾಡ್ತಾರೆ. ಅಂದರೆ ಖಾರ ಕಡುಬು ಅಂತ ಅಂದರೆ ಒಡೆ ಹಿಟ್ಟಿಗೆ ನಾವು ಏನು ಇದನ್ನ ರೆಡಿ ಮಾಡ್ಕೊಂಡಿರ್ತೀವಿ, ಸೇಮ್ ಅದೇ ಥರ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಉಪ್ಪು ಎಲ್ಲ ಹಾಕ್ಕೊಂಡು ಅದು ಸ್ಟಫಿಂಗ್ನೇ ರೆಡಿ ಮಾಡಿಕೊಂಡು, ಇದನ್ನ ಅಕ್ಕಿ ಹಿಟ್ಟು ಏನಿರುತ್ತೆ ನಾವು ಓಣಿಸ್ಕೊಂಡಿರ್ತೀವಿ ನೋಡಿ, ಅದನ್ನ ಕಟ್ಟಿಸ್ಕೊಂಡು ಅದರೊಳಗಡೆ ಸ್ಟಫಿಂಗ್ ಮಾಡಿಕೊಂಡು ಕರ್ಜಿಕಾಯಿ ಮೋಲ್ಡಿಂಗ್ ಬರುತ್ತಲ್ಲ ಅದರಲ್ಲಾರು ಮಾಡ್ಕೋಬೋದು. ಇಲ್ಲ ಕೈಯೆಲ್ಲ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು, ಖಾರ ಕಡುಬು ರೆಡಿ ಆಗುತ್ತೆ. ಇನ್ನು ಸಿಹಿ ಕಡುಬಿಗೆ ಸ್ವಲ್ಪ ಹುರಿದಿರೋ ಅಂಥ ಎಳ್ಳು, ಬೆಲ್ಲ, ಹಾಗೆ ಸ್ವಲ್ಪ ಕಾಯಿ, ಹಾಗೆ ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಅದನ್ನು ಸ್ಟಫಿಂಗ್ ಥರ ರೆಡಿ ಮಾಡಿಕೊಂಡು ಸೇಮ್ ಇದೇ ಥರ ಲಟ್ಟಿಸ್ಕೊಂಡು ಅದರೊಳಗಡೆ ಸ್ಟಫಿಂಗ್ ಹಾಕಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಬಾಳೆ ಎಲೆ ಹಾಕಿ ಈ ಥರ ಎಲ್ಲನೂ ಹಬೇಲಿ ಬೇಯಿಸ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾವು ಎಣ್ಣೆ ಏನೂ ಹಾಕಿ ಕರೆದಿಲ್ಲದೆ ಇರೋದ್ರಿಂದ ತುಂಬ ಟೇಸ್ಟಿಯಾಗೂ ಕೊಡುತ್ತೆ. ಹಾಗೆ ಈ ಎಲ್ಲ ತಿಂಡಿನೂ ಹಬ್ಬ ಪ್ರಯುಕ್ತ ಟೇಸ್ಟ್ ನೋಡೇ ಇರಲ್ಲ, ಆದರೂ ಕೂಡ ಎಲ್ಲದೂ ಕೂಡ ಪರ್ಫೆಕ್ಟಾಗಿ ಬಂದಿತ್ತು. ಗಣೇಶನ ಹಬ್ಬದ ದಿನ ನಮ್ಮ ಮನೇಲಿ ಇದ್ದೇನೆ ಸ್ಪೆಷಲ್ಲು. ಒತ್ತು ಶಾವಿಗೆ, ಕಾಯಿ ಹಾಲು, ಸೂಸ್ಲು, ಖಾರ ಕಡುಬು, ಸಿಹಿ ಕಡುಬು, ಹಾಗೆ ಹುಳಿ ಈ ರೀತಿ ಮಾಡ್ತಾರೆ. ಬೇರೆ ದಿನ ಮಾಡ್ಕೋಬಾರ್ದು ಇದೆಲ್ಲ ಅಂತಲ್ಲ, ಬಟ್ ಹಬ್ಬದ ದಿನ ಇದನ್ನು ತಿಂದರೆ ಏನೋ ಒಂಥರ ಸ್ಪೆಷಲ್ ಅಂತಾರ, ಅದಕ್ಕೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ನಾವಂತೂ ಸಾಮಾನ್ಯ ಈ ಹಬ್ಬ ಆಗಿ 1 ತಿಂಗಳು, 1.5 ತಿಂಗಳು ಆ ರೀತಿ ಮಾಡ್ಕೊಂಡು ಮಧ್ಯ ತಿಂತಾನೆ ಇರ್ತೀವಿ. ಅದಾದಮೇಲೆ ಮತ್ತೆ ನಾವು ಮಾಡ್ಕೊಂಡು ತಿನ್ನೋದೇ ಹಬ್ಬಕ್ಕೆ, ಮತ್ತು ಹಬ್ಬ ಬರುತ್ತಲ್ಲ ಆವಾಗ. ಇನ್ನು ದೇವ್ರಿಗೆ ಎಡೆ ಎಲ್ಲ ತೋರಿಸಿ ಪೂಜೆ ಎಲ್ಲ ಮಾಡಿ ನಾವು ಕೂಡ ತೃಪ್ತಿಯಾಗಿ ಊಟ ಮಾಡೋದು. ಫೆಸ್ಟಿವಲ್ ವೈಬ್ಸ್ ಅಂತಾರೆ ಅಲ್ವಾ, ಇದೆ ಅಲ್ವಾ, ಒಂಥರ ಸ್ಪೆಷಲ್ ಊಟ, ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಚೆನ್ನಾಗಿತ್ತು ಈ ವರ್ಷದ ಹಬ್ಬ.
ನಮ್ಮ ಏರಿಯಾದಲ್ಲಿ ಗಣೇಶನ್ ತಂದಿದ್ದು ಲೇಟೇ ಆಯಿತು, ಬಟ್ ಸ್ವಾಗತ ಮಾತ್ರ ಅದ್ದೂರಿ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.